Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಮಾಡಿದಂತ ಆರೋಪವನ್ನು ಹೊತ್ತಿರುವಂತ ನವೀನ್ ಗೌಡ ಸೊ ಆತನ ಬಗ್ಗೆ ಹಲವು ಪ್ರಶ್ನೆಗಳು ಹುಟ್ಕೊಂಡಿದೆ. ಈಗ ಯಾರೀತ, ಈತರ ಹಿನ್ನೆಲೆ ಏನು, ಯಾರ ಜೊತೆಗೆ ಹೆಚ್ಚಿನ ಒಡನಾಟ ಇತ್ತು, ಅದರಲ್ಲೂ ನವೀನ್ ಗೌಡ ಸಚಿವ ಜಮೀರ್ ಆಪ್ತ ಅನ್ನುವ ರೀತಿಯ ಫೋಟೋಗಳು ವೈರಲ್ ಆಗ್ತಾ ಇದೆ. ನವೀನ್ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಈಗ ಒಂದಷ್ಟು ಫೋಟೋ ವೈರಲ್ ಆಗ್ತಾ ಇದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನವೀನ್ ಗೌಡ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಏನು ನವೀನ್ ಗೌಡ ಮೇಲೆ ಆರೋಪ ಇದೆ. ಸೊ ಆತನ ಬಗ್ಗೆ ಹಲವಾರು ಪ್ರಶ್ನೆಗಳಿವೆ. ಜೊತೆಗೆ ಈ ಫೋಟೋಗಳು ನೀವೀಗ ನೋಡ್ತಿದ್ದೀರಲ್ಲ, ಈ ಫೋಟೋ ಭಾಳ ಜಮೀರ್ ಜೊತೆಗೆ ಆಪ್ತವಾಗಿರುವಂಥ ಫೋಟೋಗಳಿವು, ಸಚಿವ ಜಮೀರ್ ಅವರ ಜೊತೆಗೆ. ಸೊ ವಿಡಿಯೋ ವೈರಲ್ ಮಾಡಿದ್ದಂಥ ಒಂದು ಆರೋಪ ನವೀನ್ ಗೌಡ ಮೇಲಿದೆ. ಜೊತೆಗೆ ಒಂದು ಪೋಸ್ಟನ್ನು ಕೂಡ ನವೀನ್ ಗೌಡ ಹೆಸರಿನ ಅಕೌಂಟ್ನಿಂದ ಪೋಸ್ಟ್ ಆಗಿತ್ತು ಕೂಡ ಆಲ್ರೆಡಿ 8ನೇ ತಾರೀಕಿಗೆನೆ. ಸೊ ಇದರ ಬೆನ್ನಲ್ಲೇ ಈಗ ಈ ಫೋಟೋಗಳು ವೈರಲ್ ಆಗ್ತಾ ಇದೆ. ಈಗಾಗಲೇ SIT ಕೂಡ ವಿಚಾರಣೆಗೆ ಕರೆದಿದೆ. ನವೀನ್ ಗೌಡ ಈ ವಿಡಿಯೋಗಳನ್ನು ವೈರಲ್ ಮಾಡಿರುವಂಥ ಆರೋಪವನ್ನು ಹೊತ್ತಿರೋದು ಹಾಸನ ಜಿಲ್ಲೆ ಬೇಲೂರಿನ ನವೀನ್ ಗೌಡ. ಭಾಳ ಮುಖ್ಯವಾಗಿ ನಾವೀಗ ನೋಡ್ತಿರುವಂಥ ಫೋಟೋ ನವೀನ್ ಗೌಡ ಮತ್ತು ಸಚಿವ ಜಮೀರ್ ಜೊತೆಗಿರುವಂಥ ಫೋಟೋಗಳು. ಮೊಬೈಲ್ನಲ್ಲಿ ಏನೋ ತೋರಿಸ್ತಿರುವಂಥ ಫೋಟೋ ಇರ್ಬೋದು, ಅಥವಾ ಇಬ್ಬರೂ ಕೂಡ ಭಾಳ ಆಪ್ತವಾಗಿರುವಂಥ ರೀತಿಯಾದಂಥ ಫೋಟೋಗಳನ್ನು ಈಗ ವೈರಲ್ ಮಾಡಲಾಗ್ತಿದೆ. ಸೊ ಹಾಗಾಗಿ ಈ ಫೋಟೋಗಳು ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿದೆ. ಜೊತೆಗೆ BJP ಮತ್ತು JDS ನಾಯಕರಿಗೂ ಕೂಡ ಒಂದಷ್ಟು ಅಸ್ತ್ರ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಿವಾಸಿ ಆಗಿರುವಂಥ ನವೀನ್ ಗೌಡ, ಸೊ ಈತನ ವಿರುದ್ಧ ಈಗ ಈ ಒಂದು ವಿಡಿಯೋಗಳೇನಿದೆ ಅದನ್ನು ವೈರಲ್ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನವೀನ್ ಗೌಡ ಎಂಬಾತನಿಂದ ಏಪ್ರಿಲ್ 8ನೇ ತಾರೀಕು ಒಂದು ಪೋಸ್ಟ್ ಆಗಿತ್ತು, FB ಅಲ್ಲಿ ಒಂದು ಪೋಸ್ಟ್ ಆಗಿತ್ತು ಅಂತ. ನವೀನ್ ಗೌಡ ಹೆಸರಿನ ಅಕೌಂಟ್ ಅದು ಆತನದ್ದೇ ಅಕೌಂಟ ಏನು ಅನ್ನೋದ್ರ ಬಗ್ಗೆ ಈಗ SIT ತನಿಖೆಯಲ್ಲಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಆದರೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ ನವೀನ್ ಗೌಡ ಪ್ರಕರಣ ದಾಖಲಾದ ಬೆನ್ನಲ್ಲೇ ಆ ಫೇಸ್ಬುಕ್ ಖಾತೆನೇ ಇಲ್ಲ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನವೀನ್ ಗೌಡ ಎನ್ನುವ ಅಕೌಂಟ್ನಿಂದ ನೀವೀಗ ನೋಡ್ತಾ ಇದ್ದೀರಿ, ಇದೇ ಅಕೌಂಟ್ನಿಂದ ಒಂದು ಪೋಸ್ಟ್ ಬಂದಿರುತ್ತೆ. ಆದರೆ ಈಗ ಆ ಪೇಜ್ ಇಲ್ಲ. ನೀವಲ್ಲಿ ನೋಡ್ಬೋದು, ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕೌಂಟ್ ಡೌನ್, ಕ್ಷಣಗಣನೆ 8 ಗಂಟೆಗೆ ಸರಿಯಾಗಿ ಬಿಡುಗಡೆ ಆಗುತ್ತೆ ಅನ್ನೋ ಪೋಸ್ಟ್ ಬಂದಿರುತ್ತೆ. ಆಗಲೇ ಎಲ್ಲ ಕಡೆ ಕೂಡ ಇದು ಭಾಳ ವೈರಲ್ ಆಗುತ್ತೆ, ಏನಿದು ಪೋಸ್ಟ್, ಏನು, ಯಾವ ವಿಡಿಯೋ ಅದು ಅನ್ನೋದ್ರ ಬಗ್ಗೆ. ಸೊ ಅದಾದಮೇಲೆ ನವೀನ್ ಗೌಡ ವಿರುದ್ಧ ಒಂದಷ್ಟು ಮಂದಿ JDSನವರು ಕೂಡ ಮುಗಿಬೀಳುವಂಥದ್ದೆಲ್ಲ ಆಗುತ್ತೆ. ಅಂದರೆ ಏನು ಈತ ಪೋಸ್ಟ್ ಮಾಡ್ತಿರುವಂಥ ಉದ್ದೇಶ ಏನು, ಯಾವ ವಿಚಾರ ಅಂತ. ಸೊ ಅದಾದ ನಂತರ ಇಡೀ ಹಾಸನಕ್ಕೆ ಈ ಪೆಂಡ್ರೈವ್ ವಿಚಾರ ಇದೆಲ್ಲವೂ ಕೂಡ ಹರಡುವಂಥದ್ದು ಆಗಿದೆ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇದೀಗ ನವೀನ್ ಗೌಡ ಈತನ ಮೇಲೆ ಇರುವಂಥ ಆರೋಪ ಏನಂತಂದರೆ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿರುವಂಥದ್ದು ಅಂತ. ಜೊತೆಗೆ ಒಂದು ಪೋಸ್ಟ್ ಇದೆ, ಅದರಲ್ಲಿ ಅಶ್ಲೀಲ ವಿಡಿಯೋ ರಿಲೀಸ್ ಆಗುತ್ತೆ ಅನ್ನೋ ಕೆಲವೇ ಹೊತ್ತಿನಲ್ಲಿ ಅನ್ನೋ ರೀತಿಯಾಗೆಲ್ಲ ಇದೊಂದಷ್ಟು ಟೀಸರ್ ಬಿಟ್ಟು ಆಗಿದೆ. ಸೊ ಏನು ಈ ಪೋಸ್ಟ್ ವಿಚಾರ ಏನು, ಜೊತೆಗೆ ಜಮೀರ್ ಜೊತೆಗಿರುವಂಥ ಫೋಟೋಗಳು, ಸದ್ಯದ ಅಪ್ಡೇಟ್ ಏನಿದೆ ಅಂತ ಈತನ ಬಗ್ಗೆ? ಹೌದು ಅವಿನಾಶ್, ಏನು ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಿರ್ತಕ್ಕಂಥ ಹಾಸನದ ಸಂಸದರಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸೇರಿದ ಅಂತೇಳಿ ಹೇಳಲಾಗ್ತಿರ್ತಕ್ಕಂಥ ಒಂದಷ್ಟು ವಿಡಿಯೋಗಳು ಮತ್ತು ಫೋಟೋಗಳು ಏನು ವೈರಲ್ ಆಗ್ತಾ ಇದ್ದಾವೆ. ಈ ವೈರಲ್ ಹಿಂದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಏನು ನೆಲಕೆ ಗ್ರಾಮದ ನವೀನ್ ಗೌಡ ಅಂತಕ್ಕಂಥ ಕೈವಾಡ ಇದೆ ಅಂತೇಳಿ JDS ನಾಯಕರುಗಳು ಆರೋಪ ಮಾಡಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಏನು ಏಪ್ರಿಲ್ 23ನೇ ತಾರೀಕು ಹಾಸನದ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಆಧಾರದಲ್ಲಿ ಕೇಸ್ ನಂಬರ್ 0033 ಹಾಗೆ ಈ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಇದೆಲ್ಲವೂ ಕೂಡ ಏನು JDS ನಾಯಕರುಗಳು ಕಂಪ್ಲೇಂಟ್ ಕೊಡುವಾಗ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನವೀನ್ ಗೌಡ ಅಂತಕ್ಕಂಥ ಫೇಸ್ಬುಕ್ ಖಾತೆಯಿಂದ ಒಂದು ದಿನ ಏನು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳನ್ನು ನೋಡೋದಕ್ಕೆ ಈ ಒಂದು ವಾಟ್ಸಪ್ ಚಾನಲ್ನ ಫಾಲೋ ಮಾಡಿ ಅಂತಕ್ಕಂಥ ಒಂದು ಪೋಸ್ಟು, ಹಾಗೆಯೇ ಏನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಬಿಡುಗಡೆಗೆ ಕ್ಷಣಗಣನೆ ಅಂತಕ್ಕಂಥದ್ದು ಇನ್ನೊಂದು ಪೋಸ್ಟು. ಸೊ 2 ಪೋಸ್ಟ್ಗಳ ಸ್ಕ್ರೀನ್ಶಾಟ್ ಜೊತೆಗೆ JDSನ ಚುನಾವಣಾ ಏಜೆಂಟ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಏನು ಈ ನವೀನ್ ಗೌಡ ಇದ್ದಾರೆ, ಈ ಥರ ಒಂದಷ್ಟು ಫೋಟೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಈತನ ಫೇಸ್ಬುಕ್ ಖಾತೆಯಿಂದನೇ ಒಂದಷ್ಟು ಪೋಸ್ಟ್ಗಳು ಏನು ಬಂದಿತ್ತು, ಅದು
ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಬಿಡುಗಡೆಗೆ ಸಂಬಂಧಪಟ್ಟಾಗ ಆತ ಹೇಳ್ಕೊಂಡಿದ್ದ. ಸೊ ಆ ಒಂದು ಕಂಪ್ಲೇಂಟಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ JDS ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಫೋಟೋಗಳನ್ನು ಬಳಸ್ಕೊಂಡು ಮಾರ್ಫಿಂಗ್ ಮಾಡಿಕೊಂಡು ಒಂದಷ್ಟು ಫೋಟೋಗಳನ್ನು, ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ಮನೆಗೆ ಪೆನ್ ಡ್ರೈವ್ ಮೂಲಕ ಹಂಚ್ತಾ ಇದ್ದಾರೆ. ನಮಗೆ ಚುನಾವಣೆಯಲ್ಲಿ ತೊಂದರೆ ಮಾಡಬೇಕು, ನಮ್ಮ ಅಭ್ಯರ್ಥಿಗೆ ತೊಂದರೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಹಂಚ್ತಾ ಇದ್ದಾರೆ. ಇವರು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ದೂರನ್ನು ಕೊಟ್ಟಿದ್ರು. ಸೊ ಆ ದೂರು ಕೂಡ ದಾಖಲಾಗಿತ್ತು. ಈಗ ಆ ನವೀನ್ ಗೌಡ ಅಂತಕ್ಕಂಥ ಯುವಕ ಏನು ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಜೊತೆಗೆ ಇರತಕ್ಕಂಥ ಒಂದಷ್ಟು ಫೋಟೋಗಳೀಗ ವೈರಲ್ ಆಗಿದ್ದಾವೆ. ಆ ಫೋಟೋಗಳು ನಾವು ನೋಡ್ಬೋದು ಅವಿನಾಶ್. ಅದರಲ್ಲಿ ಆತ ಅವ್ರ ಜೊತೆಗೆ ಅತ್ಯಂತ ಆಪ್ತವಾಗಿ ನಿಂತಿರ್ತಕ್ಕಂಥದ್ದು, ಮಾತಾಡ್ತಿರ್ತಕ್ಕಂಥದ್ದು, ಏನೋ ತೋರಿಸ್ತಿರ್ತಕ್ಕಂಥ ಎಲ್ಲ ಕೂಡ ಗೊತ್ತಾಗುತ್ತೆ. ಸೊ ಹಿನ್ನೆಲೆಯಲ್ಲಿ ಅವರು ಪ್ರಮುಖವಾಗಿ ಈಗ ವೈರಲ್ ಆಗ್ತಿರ್ತಕ್ಕಂಥ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ಬಿಡುಗಡೆ ಅಥವಾ ಫೋಟೋ ಬಿಡುಗಡೆ ಹಿಂದೆ ಕಾಂಗ್ರೆಸ್ನವರ ಕೈವಾಡಿದೆ ಅಂತಕ್ಕಂಥ ಪರೋಕ್ಷ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಆತನ ಬಂಧಿಸಬೇಕು, ಅವನ ವಿಚಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ SIT ಕೂಡ ನವೀನ್ ಗೌಡ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಮತ್ತೊಂದು, ಈ ಪೋಸ್ಟನ್ನು ಹಾಕಿದ ನಂತರ ಮತ್ತೆ 2 ದಿನಗಳ ಬಿಟ್ಟು ನೋಡಿದಾಗ ಆ ಒಂದು ಫೇಸ್ಬುಕ್ ಅಕೌಂಟೇ ಅಲ್ಲಿ ಇಲ್ಲ, ಅಂದರೆ ಸಂಪೂರ್ಣವಾಗಿ ಡಿಲೀಟ್ ಆಗೋಗಿದೆ. ಸೊ ಇದೆಲ್ಲವೂ ಕೂಡ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಕೂಡ ಸಹಜವಾಗಿ ಮೂಡುತ್ತೆ. ಸದ್ಯಕ್ಕಂತೂ ಈಗ ಏನು ಜಮೀರ್ ಅಹಮದ್ ಅವ್ರ ಜೊತೆಗೆ ನವೀನ್ ಗೌಡ ಇರ್ತಕ್ಕಂಥ ನವೀನ್ ಗೌಡ ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಹೇಳೋ ಪ್ರಕಾರ ಅದು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದು ಹೌದು, ಆದರೆ ಹಾಸನ ಜಿಲ್ಲೆಯಲ್ಲೂ ಕೂಡ ಆಕ್ಟಿವ್ ಆಗಿ ಆತ ಕಾಣಿಸ್ಕೊಳ್ತಿರ್ಲಿಲ್ಲ. ಬೆಂಗಳೂರಿನಲ್ಲಿ ಜಮೀರ್ ಅಹಮದ್ ಜೊತೆ ಇದ್ದು ಕೆಲವು ದಿನಗಳು ಓಡಾಡ್ಕೊಂಡಿದ್ರು. ಅದರ ನಂತರಗಳಲ್ಲಿ ಅವರು ಆಕ್ಟಿವ್ ಆಗಿದ್ರು ಅಥವಾ ಯಾವುದೇ ಹುದ್ದೆ ಅವ್ರಿಗೆ ಇರಲಿಲ್ಲ. ಆದರೆ ಜಮೀರ್ ಅಹಮದ್ ಜೊತೆ ಹೇಗಿದ್ರು, ಯಾಕಿದ್ರು ಅಂತಕ್ಕಂಥದ್ದು ಇನ್ನೂ ಕೂಡ ಇಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಜಮೀರ್ ಅಹಮದ್ ಜೊತೆಗೆ ಆತ ಇರ್ತಕ್ಕಂಥ ಒಂದಷ್ಟು ಫೋಟೋಗಳಂತೂ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನ ಕಾರ್ತಿಕ್ ಹೇಳೋ ಪ್ರಕಾರ, ಕಾರ್ತಿಕ್ ನನ್ನ ಹತ್ರ ಇದ್ದಂಥ ವಿಡಿಯೋನ ಕೇವಲ ವಕೀಲರಾಗಿರ್ತಕ್ಕಂಥ ದೇವರಾಜಗೌಡಗೆ ಮಾತ್ರ ಕೊಟ್ಟೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ವಿಡಿಯೋಗಳು ಹೇಗೆ ವೈರಲ್ ಆಯಿತು ಅಂತಕ್ಕಂಥ ಪ್ರಶ್ನೆ ಬಂದಾಗ, ನವೀನ್ ಗೌಡ ಹೇಗೆ ಈ ಒಂದು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಹಾಕ್ದ, ಆತನಿಗೆ ಹೇಗೆ ವಿಡಿಯೋ ಸಿಕ್ತು ಅಥವಾ ಆ ವಿಡಿಯೋ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಮಾಹಿತಿ ಹೇಗೆ ಲಭ್ಯ ಆಗಿತ್ತು ಅಂತ ಕೂಡ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಮಂಜುನಾಥ್. ಇನ್ನು ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ವೈರಲ್ನ ಸೂತ್ರಧಾರಿ ಯಾರು ಈ ವಾಟ್ಸ್ಆ್ಯಪ್ಗೆಲ್ಲ ಅಪ್ಲೋಡ್ ಮಾಡಿರೋದು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸ್ಕ್ರೀನ್ಶಾಟ್ಗಳು ಮೊದಲು ಯಾರು ವಾಟ್ಸ್ಆ್ಯಪ್ಗೆ ಕಾಪಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ SITಯ ಟೀಮ್ ಕೂಡ ಒಂದು ಜಾಡನ್ನು ಹಿಡಿದು ಹೊರಟಿದೆ. ಸೊ ಇಲ್ಲಿ ಭಾಳ ಮುಖ್ಯವಾಗಿ ವಾಟ್ಸ್ಆ್ಯಪ್ಗೆ ಹಾಕಿರುವಂಥದ್ದು ಈ ಶ್ರೇಯಸ್ ಅವರ ಶಿಷ್ಯ ಅಂತ ಗೊತ್ತಾಗಿದೆ. ಈ ಹಿಂದೆ ಪ್ರಜ್ವಲ್ ಕಾರು ಚಾಲಕ ಆಗಿದ್ದಂಥ ಕಾರ್ತಿಕ್ ವಾಟ್ಸ್ಆ್ಯಪ್ ಮೂಲಕ ಕಳಿಸಿರುವಂಥದ್ದು ಕೂಡ ಆಗಿದೆ. ಸೊ ಹಾಗಾಗಿ ಏನಾದರೂ ಈ ಚುನಾವಣೆಯ ವಿಚಾರವಾಗಿ ಮತದಾನ ಹತ್ತಿರ ಬರ್ತಿರೋದ್ರಿಂದ ಆ ಲಾಭಕ್ಕೆ ಇದನ್ನು ವೈರಲ್ ಮಾಡಲಾಯ್ತಾ, ಪ್ರಜ್ವಲ್ ಇಮೇಜ್ ಒಂದು ಎಲೆಕ್ಷನ್ಗೂ ಸ್ವಲ್ಪ ದಿನಗಳ ಹಿಂದೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ, ರಾಜಕೀಯ ಲೆಕ್ಕಾಚಾರದಲ್ಲಿ ಏನಾದರೂ ದುರುದ್ದೇಶದಿಂದ ವೈರಲ್ ಮಾಡಲಾಯ್ತಾ ಅನ್ನೋದು ಸ್ವತಃ ಕಾರ್ತಿಕ್ ನಂಬರ್ನಿಂದ ಕಾಂಗ್ರೆಸ್ ಮುಖಂಡನಿಗೆ ಮೆಸೇಜ್ ಹೋಗಿದೆ. ಕೆಲ ವಿಡಿಯೋಗಳನ್ನು ಕಳಿಸಿದ್ದಂಥ ಮಾಜಿ ಕಾರು ಚಾಲಕ ಅಂತ ಈಗ ಆ ಸ್ಕ್ರೀನ್ಶಾಟ್ಗಳು ಹೇಳ್ತಾ ಇದೆ. ಇನ್ನು ಇನ್ಡೆಪ್ತಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ SITಯ ಟೀಮ್ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸೊ ಇದು ವಿಡಿಯೋವನ್ನು ವಾಟ್ಸ್ಆ್ಯಪ್ಗೆ ಯಾರು ಮೊದಲಿಗೆ ಶೇರ್ ಮಾಡಿದ್ರು, ಯಾರ ಬಳಿ ಇತ್ತು ಈ ವಿಡಿಯೋ, ಅಲ್ಲಿಂದ ಯಾರಿಗೆ ಶೇರ್ ಆಯಿತು, ಅದಾದ ನಂತರ ಈ ಸರ್ಕ್ಯುಲೇಟ್ ಆಗಿರೋದು. ಅಂದರೆ ರಾತ್ರೋರಾತ್ರಿ ಎಂಟೈರ್ ಹಾಸನದಲ್ಲಿ ಬಹುತೇಕರ ಮೊಬೈಲ್ಗೆ ಈ ಕ್ಲಿಪ್ಪಿಂಗ್ಗಳು ಬರುತ್ತೆ. ಹಾಗಾದರೆ ಯಾರು ಪ್ಲ್ಯಾನ್ ಮಾಡಿ ಇದನ್ನು ಸರ್ಕ್ಯುಲೇಟ್ ಮಾಡಿದರು ಅನ್ನೋದ್ರ ಬಗ್ಗೆ ಈಗ SITಯ ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ತನಿಖೆ ಮುಂದುವರಿತಾ ಇದೆ. ಸೊ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ದ ವ್ಯಕ್ತಿಯ ಸುಳಿವು ಈಗ ಸಿಗ್ತಾ ಇದೆ, ಯಾರು ಮೊದಲಿಗೆ ವಾಟ್ಸ್ಆ್ಯಪ್ಗೆ ಕಾಪಿಯನ್ನು ಹಾಕಿದರು ಅಂತ. ಅದಾದಮೇಲೆ ಕೆಲವೇ ಹೊತ್ತಿನಲ್ಲಿ ಎಂಟೈರ್ ಎಲ್ಲ ಕಡೆ ಕೂಡ ವೈರಲ್ ಆಗುತ್ತಿದ್ದು. ಸೊ ಹಾಸನದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಆ ಒಂದು ಸ್ಕ್ರೀನ್ಶಾಟನ್ನು ನೀವು ಗಮನಿಸ್ಬೋದು, ಈ ಫೋನ್ ನಂಬರ್ ಏನಿದೆ. ಸೊ ಇದರಿಂದ ಮೊದಲಿಗೆ ಕಾಪಿ ಆಗಿದೆ ಅನ್ನೋ ಸ್ಕ್ರೀನ್ಶಾಟ್ ಈಗ ಸಿಕ್ಕಿರೋದು. ಸೊ ಇನ್ನೊಂದು ಕಡೆ ಕಾರು ಚಾಲಕ, ಸೊ ಕಾರ್ತಿಕ್ ಈ ವಿಡಿಯೋನ ಶ್ರೇಯಸ್ ಶಿಷ್ಯನಿಗೆ ಕಳಿಸಿರುವಂಥದ್ದು ಅಂತ ಸದ್ಯಕ್ಕೆ ಈಗ ಇರೋ ಪ್ರಾಥಮಿಕ ಮಾಹಿತಿ. ಇದರ ಬಗ್ಗೆ ಇನ್ನೂ SIT ಅವರು ಕೂಲಂಕುಷವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸ್ವತಃ ಕಾರ್ತಿಕ್ ನಂಬರ್ನಿಂದ ಇದು ಬಂದಿದೆ ಅನ್ನೋದು ಸದ್ಯಕ್ಕಿರುವಂಥ ಸುಳಿವು. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.